ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡದ ಕಹಳೆ ಇವತ್ತು ಮೊಳಗಿದೆ. ಕನ್ನಡ ನಾಮಫಲಕ ಕಡ್ಡಾಯವಾಗಿ ಇರಲೇಬೇಕು ಅಂತ ಹೇಳಿ ಕರವೇ ಸಿಡಿದೆದ್ದಿದೆ. ದೇವನಹಳ್ಳಿಯ ಸಾದಹಳ್ಳಿ ಟೋಲ್ ಬಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡಿದೆ. ನಾಮಫಲಕಗಳು ಕಡ್ಡಾಯವಾಗಿ ಕನ್ನಡದಲ್ಲೇ ಇರಬೇಕು ಅಂತ, ಅದರಲ್ಲೂ ವಿಶೇಷವಾಗಿ ಮಾಲ್ ಆಫ್ ಏಷ್ಯಾ ಮುಂದೆ ಮಹಿಳಾ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಪೊಲೀಸರನ್ನು ಯಾಮಾರಿಸಿ ಮಾಲ್ಗೆ ನುಗ್ಗಲು ಮಹಿಳೆಯರು ಪ್ರಯತ್ನ ಮಾಡಿದ್ದಾರೆ. ಮಹಿಳಾ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿದೆ ಪೊಲೀಸ್ ತಂಡ. ಇವತ್ತು ಏರ್ಪೋರ್ಟ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಕನ್ನಡದ ನಾಮಫಲಕಗಳಿಗಾಗಿ ಅಭಿಯಾನವನ್ನು ಮಾಡ್ತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ. ಸಾದಹಳ್ಳಿ ಬಳಿಯೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡಿದೆ. ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಏರ್ಪೋರ್ಟ್ ರಸ್ತೆಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಆಗಿದೆ. ಇವತ್ತು ಅನೇಕ ಕಡೆಗಳಲ್ಲಿ ಪ್ರತಿಭಟನೆಯ ಬಿಸಿ ಟ್ರಾಫಿಕ್ ಜಾಮ್ ಮೇಲೆ ಪರಿಣಾಮ ಬೀರಿದೆ. ಏರ್ಪೋರ್ಟ್ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ಇವತ್ತು ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿದ್ದಾರೆ ವಾಹನ ಸವಾರರು. ಹೇಳಿ ಕೇಳಿ ಅತ್ಯಂತ ಬ್ಯುಸಿಯೆಸ್ಟ್ ರೂಟ್ ಅಂತ ಹೇಳಿದ್ರೆ ಏರ್ಪೋರ್ಟ್ ರೂಟ್. ಏರ್ಪೋರ್ಟ್ ರಸ್ತೆಯಲ್ಲಿ ನಿರಂತರವಾಗಿ ವಾಹನಗಳು ಚಲಿಸ್ತಾ ಇರ್ತವೆ. ಏರ್ಪೋರ್ಟ್ಗೆ ಹೋಗುವಂಥವರು ಅತಿ ಹೆಚ್ಚಾಗಿ ವೇಗವಾಗಿ ಹೋಗ್ತಾ ಇರ್ತಾರೆ. ನಿಗದಿತ ಸಮಯಕ್ಕೆ ಏರ್ಪೋರ್ಟ್ ತಲುಪಬೇಕು ಅನ್ನುವ ಕಾರಣದಿಂದ. ಆದರೆ ಇವತ್ತು ಏರ್ಪೋರ್ಟ್ಗೆ ಹೋಗಬೇಕು, ಅಲ್ಲಿಂದ ವಿಮಾನದ ಮೂಲಕ ಪ್ರಯಾಣ ಮಾಡಬೇಕು ಅಂದವರಿಗೆ ಕೊಂಚ ಸಮಸ್ಯೆ ಆಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಪ್ರತಿಭಟನೆ ಒಂದು ಕಡೆ, ಇನ್ನೊಂದು ಕಡೆ ಟ್ರಾಫಿಕ್ ಜಾಮ್ ಯಾವ ರೀತಿ ಆಗಿದೆ ಅಂತ ಹೇಳಿ. ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತ್ಕೊಂಡಿದ್ದಾವೆ. ವಾಹನ ಸವಾರರು ನಿಜಕ್ಕೂ ಕೂಡ ಇವತ್ತು ಪರದಾಡಿದ್ದಾರೆ. ಮುಂದೆ ಹೋಗಲು ಆಗದೆ, ಹಿಂದೆ ಬಾರಲು ಆಗದೆ, ಮಧ್ಯದಲ್ಲಿ ಸಿಲುಕಿ ಹಾಕ್ಕೊಂಡು ರಸ್ತೆಯಲ್ಲಿಯೇ ಗಂಟೆಗಟ್ಟಲೆ ಕಳೀಬೇಕಾದಂಥ ಸ್ಥಿತಿ ಇವತ್ತು ನಿರ್ಮಾಣವಾಗಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಕಡ್ಡಾಯ ನಾಮಫಲಕದ ವಿಚಾರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಈ ವಿಚಾರಕ್ಕೆ ಇದೀಗ ಟ್ರಾಫಿಕ್ ಯಾವ ರೀತಿ ಅಂತ ಹೇಳಿದ್ರೆ ಹೈದರಾಬಾದ್ಗೆ ಹೋಗುವಂಥ, ಚಿಕ್ಕಬಳ್ಳಾಪುರ, ಕೋಲಾರ ಹೋಗುವಂಥ ರಸ್ತೆ ಇದು. ಜೊತೆಗೆ ಏರ್ಪೋರ್ಟ್ಗೆ ಹೋಗುವಂಥ ಅನೇಕ ವಾಹನಗಳಲ್ಲಿ ಚಲಿಸ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಏರ್ಪೋರ್ಟ್ಗೆ ಹೋಗುವಂಥವ್ರಿಗೂ ಕೂಡ ಅನಾನುಕೂಲ ಆಗಿದೆ, ತೊಂದರೆಯಾಗಿದೆ. ಸರಿಯಾದ ಸಮಯಕ್ಕೆ ಹೋಗಲಿಕ್ಕಾಗಲಿ, ಸರಿಯಾದ ಸಮಯಕ್ಕೆ ಬರಲಿಕ್ಕಾಗಲಿ ಆಗಿಲ್ಲ. ಪೊಲೀಸರು ಎಷ್ಟೇ ಹರಸಾಹಸ ಮಾಡಿದ್ರೂ ಕೂಡ ಪ್ರಯೋಜನವಾಗಿಲ್ಲ.
ಬೆಂಗಳೂರಿನ ಹುಣಸೆ ಮಾರನಹಳ್ಳಿಯಲ್ಲೂ ಕೂಡ ಕರವೇ ಪ್ರತಿಭಟನೆ ನಡೆಸಿದೆ. ಟೊಯೋಟಾ ಕಂಪನಿಯಲ್ಲಿ ಇಂಗ್ಲಿಷ್ ನಾಮಫಲಕ ಒಡೆದುಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಟೊಯೋಟಾ ಸಿಬ್ಬಂದಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ನಡುವೆ ಜಟಾಪಟಿಯು ನಡೆದಿದೆ, ಗಲಾಟೆಯಾಗಿದೆ. ಕರವೇ ಕಾರ್ಯಕರ್ತರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಪೊಲೀಸರು. ಕೆಲ ಕರವೇ ಕಾರ್ಯಕರ್ತರು ಪೊಲೀಸರ ವಶದಲ್ಲೂ ಇದ್ದಾರೆ. ನೋಡ್ತಾ ಇದ್ದೀರಿ, ಟೊಯೋಟಾ ಕಂಪನಿಯ ಮುಂದೆಯೂ ಕೂಡ ಇಂಗ್ಲಿಷ್ ನಾಮಫಲಕವನ್ನು ಹೊಡೆದಾಕಿದ್ದಾರೆ, ಕಿತ್ತು ಬಿಸಾಕಿದ್ದಾರೆ. ತೆರವುಗೊಳಿಸುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರೇ ಮಾಡಿದ್ದಾರೆ. ಇಂಗ್ಲಿಷ್ ನಾಮಫಲಕಗಳು ಬೇಡ, ನಾವಿರೋದು ಕರ್ನಾಟಕದಲ್ಲಿ, ನಿಮ್ಮ ಉದ್ಯಮಗಳು ನಡೀತಾ ಇರುವಂಥದ್ದು ಕರ್ನಾಟಕದಲ್ಲಿ, ವ್ಯಾಪಾರ ವಹಿವಾಟಿಗೆ ನಾವು ತೊಂದರೆ ಕೊಡೋದಿಲ್ಲ, ನಮ್ಮ ನಾಡಿನ ನಮ್ಮ ನೆಲದ ಭಾಷೆಯನ್ನು ನೀವು ಬಳಸಬೇಕು ಅನ್ನೋದು ಕರವೇ ಕಾರ್ಯಕರ್ತರ ಆಗ್ರಹ ಆಗಿದೆ. ಹುಣಸೆ ಮಾರನಹಳ್ಳಿಯಲ್ಲಿ ಟೊಯೋಟಾ ಕಂಪನಿ ಇದೆ, ಆ ಕಂಪನಿಗೂ ಕೂಡ ಮುತ್ತಿಗೆ ಹಾಕಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು. ಟೊಯೋಟಾ ಸಿಬ್ಬಂದಿ ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದ್ದಾರೆ. ಟೊಯೋಟಾ ಸಿಬ್ಬಂದಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಮಧ್ಯೆ ಒಂದು ಮಾತಿನ ಜಟಾಪಟಿ ನಡೆದಿದೆ. ಆನಂತರದಲ್ಲಿ ಪೊಲೀಸರು ಕೆಲ ಕರವೇ ಕಾರ್ಯಕರ್ತರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೇಳ್ತಿದ್ದೇನೆ ಒಂದು 4 ಜನ ಬಂದ್ರು ಕೂಗಾಡ್ತಾರೆ ಬಾಯಿ. ಒಂದು 10 ಜನ ಬಂದರು ಅಷ್ಟೇ, ಅವ್ರನ್ನೇ ಅರೆಸ್ಟ್ ಮಾಡಿದ್ರು. ಗ್ಲಾಸ್ ಪೀಸ್ ಇದೆ, ಗ್ಲಾಸ್ ಪೀಸು ಗ್ಲಾಸ್ ಪೀಸು ಸೈಡ್ ಹೋಗಿ ಗ್ಲಾಸ್ ಪೀಸ್ ಇದ್ದಾವೆ, ಗ್ಲಾಸ್ ಪೀಸ್ ಇದೆ ಮಾ ನೋಡ್ಕೊಬೇಕು. ಲಕ್ಷ್ಮಿ ಅಂತ ಒಬ್ಬೊಬ್ಬರನ್ನ ತಗೊಳ್ರಮ್ಮ, ಎತ್ತರಮ್ಮ ಎಮ್ಮನ ಎತ್ತಮ್ಮ. ಏನೈತಿ ಇಷ್ಟೊತ್ತು ನೀವುಗಳು ತಗೊಳ್ಳಿ, ಹೇಳ್ಕೊಳ್ಳಿ ಅವ್ರಿಗೆ, ಹೇಳ್ಕೊಳಮ್ಮ ಹೇಳ್ಕೊಳಮ್ಮ ಹೇಳ್ಕೊಂಬರಮ್ಮ 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 ಹೇಳ್ಕೊಂಬರಮ್ಮ.
ನ್ಯಾಯ ಬೇಕು. ಬನ್ನಿ ನಮ್ಮ ಸಂಗಡ. ಏ ಬಾರಮ್ಮ ಬನ್ನಿ ನಮ್ಮ ಸಂಗಡ. ಬನ್ನಿ ನಮ್ಮ ಸಂಗಡ. ಏ ಬಾರಮ್ಮ ಯಾಕಮ್ಮ ಬಿಡಿ ಸರ್, ಗಾಜೆಲ್ಲ ಬಿದ್ದಿದೆ ಸರ್, ಕೆಳಗಡೆ ಗಾಜೆಲ್ಲ ಇದೆ ಸರ್, ಗಾಜಿದೆ ನೋಡಿ. ಕಾಲೆಲ್ಲ ಇದಾಗಿದೆ, ಕಾಲೆಲ್ಲ ಗಾಯ ಆಗಿದೆ.